ವಡಕ್ಕನ್ ಇದೊಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ಕಿಶೋರ್, ಶ್ರುತಿ ಮೆನನ್, ಗಾರ್ಗಿ ಅನಂತನ್ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ಕತೆ ಸ್ವಲ್ಪ ಹೊಸದಾಗಿತ್ತು ಅಂಡ್ ಎಲ್ಲೂ ಅಷ್ಟು ಬೋರ್ ಕೂಡ ಆಗ್ಲಿಲ್ಲ. ಆದ್ರೆ ಸ್ಟಾರ್ಟ್ ಟು ಎಂಡ್ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಫಸ್ಟ್ ಹಾಫ್ ಪೂರ್ತಿ ಬರೀ ರಿಯಾಲಿಟಿ ಶೋ ಅನ್ಕೊಂಡು ತೋರಿಸ್ತಾ ಬರ್ತಾರೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬರೋ ಫ್ಲಾಶ್ ಬ್ಯಾಕ್ ಒಂದು ಚೆನ್ನಾಗಿದೆ. ಬಟ್ ಈ ಮೂವಿಲಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಗಿದ್ದು ಅಂದ್ರೆ ಕತೆನ ಸರಿಯಾದ ರೀತಿಯಲ್ಲಿ ಎಂಡ್ ಮಾಡ್ದಲೇ ಇರೋದು. ಜೊತೆಗೆ ಮಧ್ಯ ಅರ್ಧಂಬರ್ಧ ಸೀನ್ಸ್ಗಳನ್ನ ಹಾಕಿ ತೋರಿಸ್ತಾ ಬರ್ತಾರೆ. ಈ ಫಿಲಂ ಮುಗಿದ್ಮೇಲೆ ಕಂಪ್ಲೀಟ್ನೆಸ್ ಅನ್ನೋದು ಪೂರ್ತಿಯಾಗಿ ಮಿಸ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಅದೇನ್ ಮಾಡಿದಾರೋ ಏನೋ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಅನ್ನೋದು ಸಿಗೋದೇ ಇಲ್ಲ. ಇನ್ಫ್ಯಾಕ್ಟ್ ಏನೂ ಅರ್ಥನೂ ಆಗಲ್ಲ ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ. ಸರಿಯಾದ ಆರ್ಆರ್ ಸೀನ್ಸ್ಗಳಿಲ್ಲ, ಜಂಪ್ ಸ್ಕೇರ್ ಮೊಮೆಂಟ್ಸ್ಗಳಂತೂ ಮೊದಲೇ ಇಲ್ಲ. ಎಲ್ಲೋ ಒಂದು ಸೀನ್ ಇದೆ ಅಷ್ಟೇ. ಇನ್ನ ಈ ಸಿನಿಮಾದ ಪ್ಲಾಟ್ ತುಂಬಾ ಸಿಂಪಲ್ ಆಗಿದೆ. ಬ್ರಹ್ಮಗಿರಿಯಲ್ಲಿ 7 ಮರ್ಡರ್ಸ್ ಆಗಿರುತ್ತೆ. ಅದಕ್ಕೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳೇ ಕಾರಣ ಅನ್ಕೊಂಡು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರೋ ರಮಣ್ನ ಕೇರಳಗೆ ಕರೆಸ್ಕೊಂತಾರೆ. ಸೊ ನೆಕ್ಸ್ಟ್ ಅವ್ನು ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾನೆ, ಆ 7 ಮರ್ಡರ್ಸ್ ಹೇಗಾಯ್ತು, ಕೊನೆಗೆ ರಮಣ್ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಅಂಡ್ ಇದ್ರಲ್ಲಿರೋ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ತುಂಬಾ ವೀಕ್ ಆಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇನೆ ಅಂತಾನೆ ಅನ್ಸಲ್ಲ. ಸುಮ್ಮನೆ ರಿಯಾಲಿಟಿ ಶೋಸ್ಗಳ ವಿಡಿಯೋ ನೋಡೋದು ಅಂಡ್ ಬೇರೆಯವ್ರ ಹತ್ರ ಕತೆನ ಕೇಳೋದು. ಅದು ಬಿಟ್ರೆ ಇಂಟ್ರೆಸ್ಟಿಂಗ್ ಆಗಿ ಸಾಲ್ವ್ ಮಾಡೋ ಅಂತ ಪ್ರೊಸೆಸ್ಗಳೇ ಇಲ್ಲ. ಇನ್ನ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂದ್ರೆ ಅವ್ರ ಹತ್ರ ಇರೋ ಟೆಕ್ನಾಲಜಿನ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಅದನ್ನು ಸರಿಯಾಗಿ ಮಾಡಿಲ್ಲ. ಸೊ ಟೋಟಲ್ ಆಗಿ ಈ ಮೂವಿಲಿ ಇಷ್ಟ ಆಗಿದ್ದು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬರೋ ರಿಯಾಲಿಟಿ ಶೋ ಪ್ರೋಗ್ರೆಸ್ ಅಂಡ್ ಅಲ್ಲಿ ಬರೋ ಚೂರ್ ಕಾಮಿಡಿ ವಿತ್ ಹಾರರ್ ಎಲಿಮೆಂಟ್ಸ್ ಇರೋದ್ರಿಂದ ಎಂಗೇಜ್ ಮಾಡಿಸ್ತು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಆ ಬ್ಯಾಕ್ ಸ್ಟೋರಿ ಒಂದು ಇಷ್ಟ ಆಯ್ತು. ಇದು ಬಿಟ್ರೆ ಏನು ಇಷ್ಟ ಆಗ್ಲಿಲ್ಲ. ಎಲ್ಲಾನು ಅರ್ಧಂಬರ್ಧ ತೋರಿಸ್ತಾ ಲಾಸ್ಟ್ ಅಲ್ಲಂತೂ ಎಲ್ಲಿಗೆ ಹೋಗ್ತಾನೆ, ಯಾಕೆ ಹೋಗ್ತಾನೆ, ಏನ್ ಮಾಡ್ತಾನೆ ಏನೂ ಅರ್ಥ ಆಗಲ್ಲ. ಸುಮ್ಮನೆ ಆಚೆ ಹೋಗೋದು, ಒಳಗೆ ಬರೋದು ಅಷ್ಟೇ. ಟೆಕ್ನಿಕಲಿ ಸಿನಿಮಾಟೋಗ್ರಫಿ, BGM, ಪ್ರೊಡಕ್ಷನ್ ಡಿಸೈನ್ ಎಲ್ಲ ರಿಚ್ ಆಗಿ ಚೆನ್ನಾಗಿದೆ. ಬಟ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಷ್ಟಕ್ಕಷ್ಟೇ. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಅವರವರ ಕ್ಯಾರೆಕ್ಟರ್ನ ಚೆನ್ನಾಗೇ ಮಾಡಿದ್ದಾರೆ. ಓವರ್ ಆಲ್ ಇದೊಂದು ಬಿಲೋ ಆವರೇಜ್ ಸಿನಿಮಾ. ಹಾರರ್ ಮಿಸ್ಟರಿ ಥ್ರಿಲ್ಲರ್ ಅನ್ಕೊಂಡು ನೋಡಿದ್ರೆ ಡಿಸಪಾಯಿಂಟ್ ಆಗ್ತೀರಾ. ಬಟ್ ಕೆಲವೊಂದು ಪೋರ್ಷನ್ಸ್ ಆಗ್ಲೇ ಹೇಳ್ದಂಗೆ ಅವುಗಳು ಮಾತ್ರ ಚೆನ್ನಾಗಿತ್ತು. ಇನ್ನು ಸ್ಕ್ರೀನ್ ಪ್ಲೇ ಅಂಡ್ ರೈಟಿಂಗ್ ವೈಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ. ಇನ್ನು ಒಂದೆರಡು ಸೀನ್ಸ್ಗಳಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ, ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.